ಏನಮ್ಮ ಇಲ್ಲಿ ಪ್ರತಿದಿನ 12ವರೆಗೆ ಅನ್ನದಾನ ಮಾಡ್ತಾರೆ. ಇವತ್ತು ನೋಡಿ ವೆಜಿಟೇಬಲ್ ರೈಸ್ ಕೊಟ್ಟಿದ್ದಾರೆ. ಏನಮ್ಮ ಅನುಕೂಲ ಆಗುತ್ತೆ? ತುಂಬಾ ಒಳ್ಳೇದು ಸರ್. ದಾನದಲ್ಲಿ ಅನ್ನದಾನ ತುಂಬಾ ಒಳ್ಳೇದು. ಅವ್ರ ಪುಣ್ಯ ಬರುತ್ತೆ. ಇವಾಗ ಎಷ್ಟೋ ಜನ ಊಟ ಇಲ್ಲದೆ ಇರ್ತಾರಲ್ವಾ, ಅವರೆಲ್ಲ ಒಳ್ಳೇದಾಗುತ್ತೆ. ಇವಾಗಂತೂ ತುಂಬಾ ಒಳ್ಳೇದಾಗುತ್ತೆ. ತಿನ್ನೋರ್ಗಿಂತ ಕೊಡೋರ್ಗೆ ತುಂಬಾ ಒಳ್ಳೇದಾಗುತ್ತೆ. ಈ ರೀತಿ ಬಾಕ್ಸ್ ತರ್ತಾರೆ. ಏನ್ರಪ್ಪ ದಿನ ಹಾಕ್ಸ್ಕೊಂಡು ಹೋಗ್ತೀರಾ? ಚೆನ್ನಾಗಿರುತ್ತಾ? ದಿನ ಒಂದೊಂದು ತಿಂಡಿ ಕೊಡ್ತಾರೆ. ನೋಡಿ ಇವನು ನಾಳೆ ತಿಂತಾ ಇದ್ದಾನೆ. ಬಾಕ್ಸ್ ಎಲ್ಲ ಮನೆ ತಿಂತೀಯಾ? ಬಂಧುಗಳು, ನನಗೆ ಗೊತ್ತು ಬಾಂಬೆ ಡೈಯಿಂಗ್ ರೋಡಲ್ಲಿ ಇದ್ದೀನಿ. ಯಶವಂತಪುರ ಹಳೆ ಬಾಂಬೆ ಡೈಯಿಂಗ್ ಇಲ್ಲೇ ಇದ್ದಿದ್ದು, ಇವಾಗ ಆಪೋಸಿಟ್ ಇದೆ. ಯಶವಂತಪುರ ಮೈನ್ ರೋಡು. ಬಾಂಬೆ ಡೈಯಿಂಗ್ ಅಂದರೆ ಯಾರಿಗೆ ಬೇಕಾದ್ರೂ ಗೊತ್ತಾಗುತ್ತೆ. ಇಲ್ಲಿ ಚಾಲುಕ್ಯ ರೆಸ್ಟೋರೆಂಟ್ ಇದೆ. ಇಲ್ಲಿ ಪ್ರತಿನಿತ್ಯ ಮಧ್ಯಾಹ್ನ ಕರೆಕ್ಟಾಗಿ 12:30ರಿಂದ ಅನ್ನದಾನ ಮಾಡ್ತಾರೆ. ಪ್ರತಿದಿನ ಒಂದೊಂದು ರೈಸ್ ಬಾತ್ಗಳಿರುತ್ತೆ. ಇವತ್ತು ವೆಜಿಟೇಬಲ್ ಬಾತ್ ಮಾಡಿದ್ದಾರೆ, ಅಂದರೆ ಪಲಾವ್ ಮಾಡಿದ್ದಾರೆ, ವೆಜಿಟೇಬಲ್ ಬಾತ್ ಮಾಡಿದ್ದಾರೆ. ಅದೇ ರೀತಿ ಪ್ರತಿದಿನ ಒಂದೊಂದು ಬಾತ್ ಕೊಡ್ತಾರೆ, ಅಥವಾ ಅನ್ನ ಸಾಂಬಾರು ಕೊಡ್ತಾರೆ. ಬನ್ನಿ ಇದ್ರ ಬಗ್ಗೆ ಸಂಪೂರ್ಣ ಪರಿಚಯ ಮಾಡ್ಕೊಡ್ತೀನಿ. ಬಂಧುಗಳೇ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಆಹಾರ ಆಡಂಬರಕ್ಕಲ್ಲ, ಆಹಾರ ಪರಬ್ರಹ್ಮ ಸ್ವರೂಪ. ಅಂದರೆ ಶ್ರೀಮಂತರು, ಆಸ್ತಿವಂತರು, ಹಣ ಇರೋರು ಕೆಲವರು ಅನ್ನದಾನ ಮಾಡ್ತಾರೆ. ಅನ್ನದಾನ ಶ್ರೇಷ್ಠ ದಾನ ಅಂತಾರೆ ದಾನಗಳಲ್ಲಿ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು, ಯಶವಂತಪುರ ಬಾಂಬೆ ಡೈಯಿಂಗ್ ಹತ್ರ ಬರುತ್ತೆ. ಯಶವಂತಪುರ ಮೇನ್ ರೋಡಲ್ಲಿ ಚಾಲುಕ್ಯ ರೆಸ್ಟೋರೆಂಟ್ನವರು ಪ್ರತಿದಿನ ಅನ್ನದಾನ ಮಾಡ್ತಾರೆ. ಬೀದಿ ಬದಿ ವ್ಯಾಪಾರಿಗಳಿಗೂ, ಆಟೋ ಡ್ರೈವರ್ಸ್ಗೂ, ಕೂಲಿ ಕಾರ್ಮಿಕರಿಗೂ, ಮಕ್ಕಳಿಗೂ, ವಯಸ್ಸಾದವರಿಗೂ ಬಹಳಷ್ಟು ಜನ ಬಂದು ಇಲ್ಲಿ ಊಟ ಮಾಡ್ತಾರೆ. ಸಾಕಷ್ಟು ಜನಕ್ಕೆ ಒಳ್ಳೆಯದು ಕೂಡ ಆಗುತ್ತೆ. ಅದೇ ರೀತಿಯಾಗಿ ಬಾಕ್ಸು, ಟಿಫಿನ್ ಕರಿ ಎಲ್ಲ ತಂದು ಊಟ ಅದರಲ್ಲಿ ಹಾಕಿಸ್ಕೊಂಡು ಮನೆಗೆ ತೊಗೊಂಡೋಗ್ತಾರೆ. ಮನೆಯಲ್ಲಿ ವಯಸ್ಸಾದವರು ಮಕ್ಕಳೆಲ್ಲ ಇರ್ತಾರೆ, ಅವರಿಗೂ ಕೂಡ ಊಟ ಸಿಗುತ್ತೆ. ನೀರು ಕೂಡ ಇಟ್ಟಿರ್ತಾರೆ ಅವರಿಗೆಲ್ಲ. ಆಮೇಲೆ ಊಟ ಮಾಡಿದವರೆಲ್ಲ ನೀರು ಕುಡಿದು ಕೈ ತೊಳ್ಕೊಂಡು ನೀರು ಕುಡಿತಾರೆ. ಕಸದ ಪುಟ್ಟಿನ ಇಟ್ಟಿದ್ದಾರೆ ಅಲ್ಲಿ, ಅಲ್ಲೆಲ್ಲ ಅಲ್ಲಿ ಹಾಕ್ತಾರೆ ನೀಟಾಗಿ. ಯಾವುದೊಂದು ಗಲೀಜು ಕೂಡ ಆಗೋದಿಲ್ಲ. ಅಲ್ಲ ಸರ್, ಎಲ್ಲ ಬಡವರಿಗೆಲ್ಲ ಅನುಕೂಲ ಆಗುತ್ತಲ್ವಾ? ಅಲ್ಲ ನೀವು ತಿಂತಿರ್ತೀರಾ ಸರ್? ತಿಂತೀವಿ, ಭೇದ ಇಲ್ಲ. ಚೆನ್ನಾಗಿದೆಯಾ ಸರ್? ಎಲ್ಲ ಚೆನ್ನಾಗಿ ಬಿಸಿಯಾಗಿ ಚೆನ್ನಾಗಿರುತ್ತಾ? ಇಲ್ಲಾದ್ರೂ ಬರ್ತಾರೆ ಜನ. ನೋಡಿ, ಹೌದಾ? ಸರಿ ಸರಿ. ನೋಡಿ, ಸಾಕಷ್ಟು ಜನ ಆಟೋ ಡ್ರೈವರ್ಸ್ ಬರ್ತಾರೆ. ಅಷ್ಟು ಎಲ್ಲರಿಗೂ ಅನುಕೂಲ ಆಗುತ್ತೆ. ಪ್ರತಿದಿನ ಗಂಟೆ ಹೊಡೆಯೋದಂಗೆ 12:30 ತಕ್ಷಣ ಸ್ಟಾರ್ಟ್ ಆಗುತ್ತೆ. ಆಟೋ ಡ್ರೈವರಾ? ಆಟೋ ನಿಮ್ದೇನಾ? ಹೌದು ಸರ್. ಇಲ್ಲಿ ಊಟ ಕೊಡ್ತಾರೆ ಯಶವಂತಪುರ ರೋಡಲ್ಲಿ. ನೀವು ಬರ್ತಾ ಇರ್ತೀರಾ ಹೇಗೆ ಸರ್? ಬರ್ತಾ ಇರ್ತೀವಿ ಸರ್. ಅವಾಗ 3ನೇ ಸರ್ತಿ ಊಟ ಮಾಡ್ತಾ ಇರೋದು ನಾನು. ಹೌದಾ? ನಾವಿರೋದು ಆ ಕಡೆ ಅಬ್ಬಿಗೆರೆ ಸರ್. ಬಂದಾಗ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್. ಎಲ್ಲರಿಗೂ ಒಳ್ಳೇದಾಗುತ್ತೆ. ಬಹಳ ಜನಕ್ಕೆ ನೋಡಿ, ಬಹಳಷ್ಟು ಜನ ಡ್ರೈವರ್ಸ್ ಎಲ್ಲ, ಆಟೋ ಡ್ರೈವರ್ಸ್ ಎಲ್ಲ ಊಟ ಮಾಡೋದು. ಹೌದು ಸರ್. ಎಷ್ಟೋ ಜನ ನಮ್ಮಂತ ಬಡವರಿಗೆ ಅನುಕೂಲ ಆಗುತ್ತೆ, ತುಂಬಾನೇ ಅನುಕೂಲ ಆಗುತ್ತೆ. ಊಟ ಇಲ್ಲ, ತಿಂಡಿ ಇಲ್ಲ ಅಂತ ನಾವು ಬರ್ತೀವಿ. ನಮಗೂ ಒಂದು ಊಟ ಸಿಗುತ್ತಾ ಅಂತ ಅಂದ್ಬಿಟ್ಟು ನಾವು ಏನೋ ಒಂದು ಊಟ ಕೊಡ್ತಾ ಇದಾರಲ್ಲ ಅಂತ ನಮಗೂ ಒಂದು ತುಂಬಾ ಖುಷಿ ಆಗುತ್ತೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ ಸರ್. ಬಿಸಿ ಊಟ ಚೆನ್ನಾಗಿರ್ತದೆ ಸರ್. ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ ಬಂದ ತಕ್ಷಣ 12:30 ಮೇಲೆ ಬಾಕ್ಸ್ ಕತ್ಕೊಂಡೋಗಿ ಮೊಮ್ಮಕ್ಕಳಿಬ್ಬರಿಗೆ, ನನಗೆ, ನಾನು ಅಷ್ಟು ತಿಂತೀನಿ, ಮಕ್ಕಳು ಕೊಡಿಸ್ತೀನಿ. ಒಂದ್ ದಿವಸನೂ ಉಪವಾಸ ಇಂತ ಇಲ್ಲ. ಇಲ್ಲಿಂದ ಮಧ್ಯಾಹ್ನ ಗ್ಯಾರಂಟಿ ಬಂದು ತಗೊಂಡು ಹೋಗ್ಬಿಡ್ತೀರಲ್ಲ. ನೋಡಿ, ಮೊಮ್ಮಕ್ಕಳಿಗೆ ಆಗುತ್ತೆ, ನಿಮಗೂ ಆಗುತ್ತೆ. ಬಾಕ್ಸ್ ನೋಡಿ. ಹೌದು, ನೋಡಿದೆ ನೋಡಿ. ಮೀಡಿಯಂ 1/4 ಕಿಲೋ ಅಕ್ಕಿ ಇರ್ಬೋದಪ್ಪ. ತುಂಬಾ ಅನುಕೂಲ ಆಗುತ್ತಪ್ಪ. ದಾರಿನಲ್ಲೂ ಏಜ್ ಬಾರ್ ಅವರೆಲ್ಲ ಕೂಲಿ ಕಾರ್ಮಿಕರಿಗೆಲ್ಲ ಆಗುತ್ತಪ್ಪ. ನನ್ಗಂತೂ ನಾನು ಗ್ಯಾರಂಟಿ ಹೇಳ್ತೀನಪ್ಪ, ನಾನು ಹೊಟ್ಟೆ ತುಂಬ್ತಾ ಇದೆಯಪ್ಪ. ಜೀವನಾಧಾರಪ್ಪ ನಮ್ಗೆ. ಯಾರು ಊಟ ಸಿಕ್ಕರೆ ಎಷ್ಟು ಒಳ್ಳೇದು. ನಾನು ಮಧ್ಯಾಹ್ನ ರಾತ್ರಿ ಅನ್ನ ಮಕ್ಕಳು ತಿನ್ಕೊಂಡು ಹೋಗ್ತಾರೆ. ರಾತ್ರಿ ಮಧ್ಯಾಹ್ನ ಮಾಡಲ್ಲ ನಾನು. ಒಂಚೂರು ರಾತ್ರಿ ಅನ್ನ ಇರುತ್ತೆ, ತಿನ್ಕೊಂಡ್ ಬರ್ತೀನಿ. ಮಧ್ಯಾಹ್ನದ ಬಿಸಿ ಬಿಸಿ ಊಟ ಸುಡ್ತಾ ಇದೆ ನೋಡಿ ಕೈ. ಥ್ಯಾಂಕ್ಸ್ ಪಾ. ಅಲ್ಲಣ್ಣ, ಹಸುಗೂ ಅನ್ನ ನೀಡಿದ್ರೆ ದೇವ್ರು ಒಳ್ಳೇದ್ ಮಾಡ್ತಾನಲ್ವಣ್ಣ ಜನಕ್ಕೆ. ಅದ್ ಬಿಟ್ರೆ ಬೇರೆ ಇನ್ನೇನಿದೆ ನಮ್ಗೆ ಭಾಗ್ಯ. ಅಷ್ಟು ನಾ ಹೇಳ್ಬಲ್ಲೆ. ನೀವು ಬರ್ತಿರ್ತೀರಲ್ಲ? ಹೌದಣ್ಣ, ಬರ್ತೀವಿ. ಇಸ್ಕೊಂಡಿದೀವಣ್ಣ. ಸರಿ, ಒಳ್ಳೇದಾಗುತ್ತೆ. ತಗೊಳ್ತೀರಾ? ದಿನ ಬರ್ತೇವೆ ನಾವು. ದಿನ ಬಂತ ತಗೊಳ್ತೀರಾ? ಹೌದೌದು, ದಿನ ಬಂತ. ನಮಸ್ಕಾರ ಸರ್. ನೋಡಿ, ಚಾಲುಕ್ಯ ರೆಸ್ಟೋರೆಂಟ್ ಅವ್ರು ಕುಕ್ ಇದಾರೆ ಇಲ್ಲಿ. ಓನರ್ ಇನ್ನ ಬಂದಿಲ್ಲ, ವೆಂಕಟೇಶಣ್ಣವರು. ಅವ್ರನ್ನ ಕೇಳ್ಬೇಡ. ಏನ್ ಸರ್, ಇಲ್ಲಿ ಡೈಲಿ 12:30ಗೆ ನೀವು ಅನ್ನದಾನ ಮಾಡ್ತೀರಾ? ಹೌದು ಸರ್. ನಮ್ಮ ಓನರ್ ಅವರು ಬಡವ್ರಿಗಂತ ಸುಮಾರು ಜನಗೆ ಹೆಲ್ಪ್ ಮಾಡ್ತಾರೆ. ಬಟ್ ಈಗ ಸಾವಿರಾರು ಜನ ಈಗ ಕೆಲಸಗಾರರು, ಮಾರ್ಕೆಟಿಂಗು, ತರಕಾರಿ ಮಾಡೋರು, ಇವೆಲ್ಲ ಪ್ರತಿಯೊಬ್ಬರು ಬಡವರು ಇರ್ತಾರೆ. ಅವ್ರಿಗೆಲ್ಲ ಊಟ ಗೀಟ ಅನ್ನದಾನ ಮಾಡ್ತಾರೆ. ಬೆಳಗ್ಗೆ 12 ಗಂಟೆ నుంచి ಸ್ಟಾರ್ಟ್ ಮಾಡ್ತಾರೆ. 12 నుంచి 1 ಗಂಟೆ 12ವರೆಗೆಲ್ಲ ಖಾಲಿ ಆಗ್ಬಿಡ್ತದೆ. ಈ ಥರ ಎಲ್ಲರಿಗೆ ಬಡವ್ರಿಗಂತ ಸುಮಾರು ಜನಗೆ ಹೆಲ್ಪ್ ಮಾಡ್ತಾರೆ.
ನೀವೇ ಅಡಿಗೆ ಮಾಡೋದಾ? ಹೌದು ಸರ್, ನಾವೇ ಅಡುಗೆ ಏನೇನು ಮಾಡ್ಕೊಡೋದು. ಕೊಡ್ತೀರಾ? ಡೈಲಿ ಒಂದೊಂದು ಚೇಂಜ್ ಆಗುತ್ತಾ? ಡೈಲಿ ಚೇಂಜ್ ಆಯ್ತದೆ. ಟೊಮಾಟೊ ರೈಸ್ ಒಂದಿನ ಇರ್ತದೆ, ಪುಳಿಯೋಗರೆ ಇರ್ತದೆ, ಲೆಮನ್ ರೈಸ್ ಇರ್ತದೆ, ಆಮೇಲೆ ಪಲಾವ್ ಇರ್ತದೆ, ವೆಜ್ ಬಿರಿಯಾನಿ ಇರ್ತದೆ, ಆಮೇಲೆ ದಾಲ್ ಕಿಚಡಿ ಇರ್ತದೆ. ಅದನ್ನು ಮಾಡ್ತೀರಾ? ದಾಲ್ ಕಿಚಡಿ ಮಾಡ್ತೀವಿ. ಈ ಥರ ವಾರಕ್ಕೆ ಒಂದು 7 ಥರ, ದಿನಕ್ಕೆ ಒಂದೊಂದು ಥರ ಮಾಡ್ತೀವಿ. ಬೇರೆ ದಿನ ಬೇರೆ ಬೇರೆ ಇರ್ತವೆ. ನೋಡಿ, ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಬೀದಿ ಬದಿ ವ್ಯಾಪಾರಿಗಂತೂ ನೋಡ್ಬೋದು, ಎಲ್ಲ ಕುತ್ಕೊಂಡೆಲ್ಲ ತಿಂತಾ ಇದ್ದಾರೆ. ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಹೌದು ಸರ್. ಒಳ್ಳೆ ಸೇವೆ ಮಾಡ್ತಿದ್ದಾರೆ ನಿಮ್ಮ ಓನರು. ನಮ್ಮ ಓನರ್ ಹೆಸರು ವೆಂಕಟೇಶ್ವರ. ಅವ್ರು ಚಾಲುಕ್ಯ ಬಾರ್ ರೆಸ್ಟೋರೆಂಟ್ ಓನರು. ಹಾಗೆ ಒಳ್ಳೆ ವ್ಯಕ್ತಿ. ಸುಮಾರು ಜನಕ್ಕೆ ಹೆಲ್ಪ್ ಮಾಡ್ತಾರೆ, ಬಡವರಿಗೆಲ್ಲ. ನೋಡಿ, ಬರ್ತಾ ತಿಂತಾನೆ ಇದ್ದಾರೆ, ಬರ್ತಿದ್ದಾರೆ, ತಗೊಂಡು ಹೋಗ್ತಾ ಇದಾರಲ್ಲ. ಆಮೇಲೆ ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದಾರೆ. ಪಾರ್ಸಲ್ ಎಲ್ಲ ಹಾಕೊಂಡು ಹೋದ್ರು. ಪಾರ್ಸಲ್ ಪ್ಲಸ್ ಇವರಂತೂ ಆಟೋ ಡ್ರೈವರ್ಸ್ ಅಂತೂ ಸಿಕ್ಕಾಪಟ್ಟೆ ಜನ ಬರ್ತಿರ್ತಾರೆ. ಆಟೋ ಡ್ರೈವರ್ಗಳೆಲ್ಲ ಬರ್ತಾರೆ. ಆಟೋ ನಿಲ್ಸ್ಬಿಟ್ಟು ಮತ್ತೆ ವ್ಯಾಪಾರಿಗಳು ಅಷ್ಟೇ, ಬಹಳ ಜನ ಅವರೆಲ್ಲ ಗಾಡಿಯಲ್ಲೇ ಮಾರೋರೆಲ್ಲ ಪಾರ್ಸಲ್ ಹಾಕ್ಸ್ಕೊಂಡು ಹೋಗ್ತಾರೆ. ಅವರು ಪಾರ್ಸಲ್ ತಗೊಂಡು ಹೋಗ್ತಾರ, ತಿಂತಾ ಇರ್ತಾರ. ಬಟ್ ಬಾರಿ ಎಷ್ಟು ದಿನ ಆಯ್ತು ಸರ್ ಸ್ಟಾರ್ಟ್ ಮಾಡಿದ್ದು? ಈಗ 4 ತಿಂಗಳಾಯ್ತು ಸರ್ ಕಂಪ್ಲೀಟ್ ಮಾಡಿ. ನಿಮ್ದು ಹೊಸದಾಗ ಸ್ಟಾರ್ಟ್ ಆಗಿರೋದಲ್ಲ? 4 ತಿಂಗಳಿಂದ ಒಂದ್ ದಿವಸ ಬಿಟ್ಟಿಲ್ಲ, ಪ್ರತಿದಿನ ಕೊಡ್ತೀವಿ. ಪ್ರತಿದಿನ ಬರ್ತಾರೆ ಎಲ್ಲರೂ. ಇದೇ ರೀತಿ ನಿಮ್ಮ ಓನರ್ ಸೇವೆ ಮಾಡಲಿ ಸರ್, ಎಲ್ಲರಿಗೂ ಒಳ್ಳೇದಾಗ್ಲಿ. ಎಷ್ಟು ಜನ ಇದರಿಂದ ಬೇರೆಯವರು ಈ ರೀತಿ ಉಳ್ಳವರು, ಯಾರಾದ್ರೂ ಉಳ್ಳವರು ಅಂದ್ರೆ ಚೆನ್ನಾಗಿರೋರು ಬೇರೆ ರೀತಿ ಈ ತರ ದಾನ ಮಾಡ್ಲಿ ಅಂತ ನಾನು ಹೇಳ್ತೀನಿ. ವಯಸ್ಸಾಗವರು ಸುಮಾರು ಜನ ಬರ್ತಾರೆ ಪಾಪ. ಮನೆ ಕಡೆಯಿಂದ ವಯಸ್ಸಾಗವ್ರು ಇರ್ತಾರೆ, ಅವ್ರಿಗೂ ಪಾರ್ಸಲ್ಗೆ ತಗೊಂಡು ಹೋಗ್ತಾರೆ. ಕಡಿರ್ತವರೆಲ್ಲ ವಯಸ್ಸಾಗವರೆಲ್ಲ ಬರ್ತಾರೆ, ತಿಂತಾ ಇರ್ತಾರೆ. ಸಾಕಷ್ಟು ಜನ ತಿಂತಾರೆ. ಓಕೆ ಸರ್, ಎಲ್ಲರಿಗೂ ಒಳ್ಳೇದಾಗ್ತಿದೆ. ಇದೇ ರೀತಿ ಕೆಲಸ ಮುಂದುವರಿಲಿ ಅಂತ ನಾನು ಓಕೆ ಸರ್. ಪ್ರತಿದಿನ ಮಧ್ಯಾಹ್ನ 12ವರೆಗೆ ಪ್ರತಿದಿನ 100 ಜನ ಬಂದು ತಿಂದ್ಬಿಟ್ಟು ನಮ್ಮಂಥವ್ರಿಗೆ ಅನುಕೂಲ ಆಗುತ್ತೆ. ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡೋರು. ನಿಮ್ಮ ಮಗಳು ಬಂದವರಲ್ವಾ? ಪ್ರತಿದಿನ ತಗೊಂಡು ಹೋಗ್ತೀರಾ? ಪ್ರತಿದಿನ 12ವರೆಗೆ ಏನೇನು ತಿಂತೀರಾ? ಏನೇನು ಕೊಡ್ತಾರೆ ಸರ್? ಒಂದು ದಿವಸ ಪುಳಿಯೋಗರೆ ಕೊಡ್ತಾರೆ, ಒಂದು ದಿವಸ ಅನ್ನ ಸಾಂಬಾರು ಕೊಡ್ತಾರೆ, ಒಂದು ದಿವಸ ರೈಸ್ ಬಾತ್ ಕೊಡ್ತಾರೆ, ಒಂದು ದಿವಸ ವೆಜಿಟೇಬಲ್ ಕೊಡ್ತಾರೆ, ಮತ್ತೆ ಇದು ಪೊಂಗಲ್ ಕೊಡ್ತಾರೆ. ಎಲ್ಲ ಒಂದೊಂದು ದಿವಸ. ಇವತ್ತು ಪಲಾವ್ ಕೊಟ್ಟಿದ್ದಾರೆ. ಹೌದಲ್ವಾ? ಎಲ್ಲರಿಗೂ ಅನುಕೂಲ ಆಗುತ್ತಾ ಬಡವರಿಗೆ? ತುಂಬಾ ಅನುಕೂಲ ಸರ್. ಊಟ ಇಲ್ದಿರೋರೆಲ್ಲ ಇಲ್ಲಿ ತುಂಬಾ ಜನ ಬಂದು ಟೈಮಿಂಗ್ ನೋಡಿ ಪಾರ್ಸಲ್ ನೋಡ್ತೇವೆ. ಪಾರ್ಸಲ್ ತಗೊಂಡು ಹೋಗ್ತಾರೆ. ಪಾರ್ಸಲ್ ಯಾರಿಗೂ ಇಲ್ಲ ಅನ್ನಲ್ಲ. ಹೌದಾ? ಪ್ರತಿದಿನ ಒಳ್ಳೇದಾಗ್ತಿದೆ. ನೋಡ್ಬೋದು ನೀವು, ಸಾಕಷ್ಟು ಜನ ಬಂದು ತಗೊಂಡು ಹೋಗ್ತಾರೆ. ಇಲ್ಲಿ ಎಷ್ಟು ಬಿಸಿ ಇರುತ್ತೆ ರೋಡು ಅಂತಂದರೆ ಯಶವಂತಪುರ ಮೇನ್ ರೋಡಲ್ಲಿ ನೋಡ್ಬೋದು ನೀವು. ಬಾಂಬೆ ಡೈಯಿಂಗ್ ರೋಡ್ ಗೊತ್ತಾಯ್ತು. ಯಶವಂತಪುರ ರೋಡು ಬಾಂಬೆ ಡೈಯಿಂಗ್ ಇಲ್ಲೇ ಮೊದಲಿಗೆ ಆಪೋಸಿಟ್ ಇದೆ. ಸಾಕಷ್ಟು ಜನ ಬರ್ತಾರೆ ತಗೊಂಡೋಗೋದಕ್ಕೆ. ಅದು ಬೀದಿ ಬದಿ ವ್ಯಾಪಾರಿಗಳಂತೂ ನೋಡ್ಬೋದು, ಅಂಗಡಿಗಳು ಇಟ್ಕೊಂಡಿರೋರೆಲ್ಲ ಇಲ್ಲೇ ಬಂದು ಬಾಕ್ಸಲ್ಲೆಲ್ಲ ಹಾಕ್ಸ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬರು ತಗೊಂಡು ಹೋಗ್ತಾರೆ. ಹಾಕಿ ಊಟ ಕೊಟ್ಟು ಉಪಕಾರ ಮಾಡಿದ್ವಿ. ಹೊಟ್ಟೆ ತುಂಬಾ ಅನ್ನ ಕೊಟ್ಟಿದ್ವಿ. ಭಗವಂತ ನೀ ಸಾಕಾದಷ್ಟು ಒಳ್ಳೇದ್ ಮಾಡ್ಲಿ ನನ್ನ ದೇವ್ರೆ. ಚೆನ್ನಾಗಿ ಇಕ್ಕಲಿದ್ದೇವೆ, ಎಲ್ಲ ಅನುಕೂಲ ಆಗ್ತೈತಲ್ಲ? ಒಳ್ಳೇದಾಗಿಲ್ಲ ಮಾಡಿ ಹೊತ್ತಿಗೆನೆ ನೀನು ಅನ್ನ ದಾನ ಮಾಡ್ತಾ ಇರೋದು. ಅದು ನಿಯತ್ ಚೆನ್ನಾಗದೆ. ನನಗ್ ಬೇಡ, ಜನ ತಿನ್ಲಿ ಅಂತ ನೀನ್ ಹೇಳ್ತಾ ಇದ್ದೀಯ. ಅಪ್ಪನ ಸತ್ವಾಗು ಭಗವಂತ ನಾಳೆ ನೀನು ಹಿಂಗೆ ತುಂಬಿದಂಗೆ ಇಕ್ಕಲಿ ನನ್ನ ದೇವ್ರೆ. ನಾವು ಕುಡಿಯೋರು ತಿನ್ನೋರು ಅಲ್ಲ, ಅವನ ಕಡೆಯರು, ಭಗವಂತನ ಕಡೆಯರು. ಆ ಭಗವಂತ ಸ್ಯಾರಿ ಅಂಬ್ಲಿ ಅಪ್ಪ ಅಂದಾಗ ನೋಡಿ, ಊಟ ಸಿಕ್ಕರೆ ಸಾಕಲ್ಲಮ್ಮ, ಎಷ್ಟು ಅನುಕೂಲ ಆಗುತ್ತಲ್ವಾ? ಹೌದು ತಂದೆ, ಹೌದು. ನನ್ನಪ್ಪ ನನ್ನ ಮೊಮ್ಮಗ ಇದ್ದಂಗಿದ್ದಿ. ನಾನು ಚಪ್ಪಲಿ ಬಿಟ್ಟು ಹೇಳ್ತೀನಿ, ತುಂಬಿದಂಗೆ ಹಿಂಗೆ ಚೆನ್ನಾಗಿ. ಆಯ್ತಮ್ಮ, ಒಳ್ಳೇದಾಯ್ತು. ನಾನು ಕ್ಯಾಮ್ಗಂಡ್ಲ ಕಡೆಯರು, ಹಳ್ಳಿ ಕಡೆ ಇಲ್ಲಿ ಮಗಳು ಕೊಟ್ಟಿದ್ದೀವಿ. ಜಾಸ್ತಿ ಒಳ್ಳೇದಾಗ್ತಾನ ಅನ್ನ. ಎಲ್ಲರೂ ಸ್ವಲ್ಪ ಜನ ಹೊಟ್ಟೆಸ್ಕೊಂಡು ಬಂದಿರ್ತಾರೆ, ಸ್ವಲ್ಪ ಜನ ಬ್ಯಾಚುಲರ್ಸ್ ಹುಡುಗರು ಇರ್ತಾರೆ, ಅವರು ಕೆಲಸ ಮಾಡುವಾಗ ಬಂದು ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ. ತುಂಬ ಒಳ್ಳೇದು. ಇಲ್ಲಿ ಯಾರನ್ನು ರೋಡ್ ಸೈಡ್ ಊಟ ಇರ್ತಾರೆ, ಪಾಪ ನೆನ್ಸ್ಕೊಂಡು ಹೋಗ್ತಾರೆ. ಊಟ ಮಾಡಿಗಳು ಎಲ್ಲ ಅಂಗಡಿಗಳು ಇಟ್ಕೊಂಡವ್ರಿಗೆಲ್ಲ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ, ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ? ಅನುಕೂಲ ಆಗುತ್ತೆ. ನೀವು ತಿಂತಿರ್ತೀರಾ ಬಂದು? ಇಲ್ಲ ಸರ್, ಇದೇ ಫಸ್ಟ್ ಟೈಮ್. ಎಲ್ಲಿ ಏನಮ್ಮ ಯಶವಂತಪುರನ? ಎಲ್ಲಿ ನೀವು? ಇಲ್ಲ ಸರ್, ನಾವು ಇರೋದು ತಿಂಡ್ಲುನಾ ಐಟಮ್ ಬಂದಿದ್ರಿ, ನೋಡ್ಬಿಟ್ಟು ಇಲ್ಲಿ ತಿಂತಾ ಇದ್ದೀರಾ. ಎಲ್ಲರಿಗೂ ಅನುಕೂಲ ಆಗುತ್ತೆ ನಿಮಗೆಲ್ಲ? ಸರ್, ಇಲ್ಲಿ ನಮ್ಮ ಮತ್ತಿಗೆರೆ ಮೇನ್ ರೋಡು. ಯಾರೋ ಇವರು ಪುಣ್ಯಾತ್ಮರು 100 ವರ್ಷ ಆಯ್ತು ಕೊಡ್ಲಿ ಅವ್ರಿಗೆ. ಏನೋ ಹೋಗೋ ಜನಕ್ಕೆ ಹೊಟ್ಟೆ ಎಷ್ಟಾದ ಏನೋ ಅವರು ಹೆಸರು ಹೇಳ್ಕೊಂಡು ತಿನ್ಕೊಂಡು ಹೋಯ್ತು. ದಿನ ಬರ್ತೀರಾ? ತಿಂತೀರಾ? ಚೆನ್ನಾಗಿರುತ್ತಾ? ಚೆನ್ನಾಗಿದೆ ಸರ್, ಶಿಕ್ಷೆ ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಡೈಲಿ ಊಟ ಕೊಡ್ತಾರೆ ಅದಕ್ಕೆ ಸಬ್ಸ್ಕ್ರೈಬ್ ಎಲ್ಲ ಮಾಡಿ.